ಜಗತ್ಕರ್ತ ಅತ್ತ ನೋಡು. ಸಮಸಪ್ತಕರ ಸೈನ್ಯವು ಸಮುದ್ರವು ಉಕ್ಕಿ ಬರುವಂತೆ ಹೇಗೆ ತತ್ತರಿಸುತ್ತಾ ಬರುವುದು. ನೀನು ಜಾಗೃತಿಯಿಂದ ಸಮಸಪ್ತಕರ ದಂಡಿನ ಮೇಲೆ ಬಾಣವನ್ನು ಒಡೆ ಪಾರ್ಥ. ನೀನೇ ಅದು ಸಮರ್ಥ. ಆವೋ ಶ್ರೀಕೃಷ್ಣ ಮೂರ್ತಿ. ಅರ್ಜುನ ರಣಪಾಳದ ಲಕ್ಷ ಹಿಡಿ ಮೇಲ್ಕಣಿತ ಪೇರ್ಬಲದ ಅತ್ಯದ್ಭುತ ಈ ಬಗ್ಗೆ ನಿರ್ಧಾರವಾಗಿರುವುದು. ಹೌದಾ ಅರ್ಜುನ? ಅದು ಏನೆಂದರೆ ಅದು ಏನು ಅರ್ಜುನ? ಬೋಳಿರ್ರೆ ದಿಗ್ಗೆಂದು ನಡೆಯುವ ಕೆಂದೋಳಿಗೆ ಗಗನವಾಸ್ಪದ ಮಾತಂತೆ ಕಾಣುವುದು. ಪಿಡಿದ ಕಡ್ಗದ ಜಳುಪುಗಳ ಪಂಗಳು ತಳಕ್ಕೆಂದು ಕೋಲ್ಮಿಂಚಿನಂತವರ ಇದ್ದಿರ್ಬೋದು. ಆಹೋ ಲಕ್ಷ್ಮೀಪತಿ, ಆಹೋ ಸುಭದ್ರಾಪತಿ. ಆತಿಯ ಬರದಿಂದ ತಿರುಗುವ ರಥ ಕುದುರೆಗಳು ಗುರುಪುಟದ ರಭಸಕ್ಕೆ ಗುಡಿಕ್ಕೆಂದು ಸಿಡಿಲಿನ ಶಬ್ದವು ಕೇಳಿ ಬರುವುದು. ಪಟುತರದಿಂದಲೇ ಮುಕ್ಕುಟ ಮರ್ದನರು ಪಟ್ಟನ ಬಲಗುಡಿಯುವ ರಭಸಕ್ಕೆ ಮೇಘಗಳು ಪಟ್ಟದಲ್ಲೆಂದು ಸಿಡಿಲ ರಗದಂತೆ ಎದೆಯೊಡ್ಡುಗಳೆಂದು ಆರ್ಭಟಿಸುವವು. ಆಹೋ ರಮಾಪತಿ, ಆಹೋ ಸುಭದ್ರಾಪತಿ. ಯಾವ ಪ್ರದೇಶದ ಕಟುಗ್ರ ವೈರಿಗಳ ಮದಗಟ್ಟು ಒಡೆಯುವ ಧನುಷ್ಠಂಕಾರಕ್ಕೆ ಸುರಿಯುವ ಈಶ್ವರ ಜಾಲ ಮೇಘಗಳು ಗನ ಸೃಷ್ಟಿಯಾಗಿರುವುದು. ಆಹೋ ಕಂಸಾರಿ, ಆಹೋ ಫಲ್ಗುಣ. ಜಲ ಸೃಷ್ಟಿ ಸಮನವಾದ ಶರ ಸೃಷ್ಟಿಯನ್ನ ತಕ್ಷಣ ಉಬ್ಬಸ ಅಬ್ಬರದಿಂದ ವೀರಬಬ್ಬೆಯನ್ನಿಟ್ಟು ನಾಶ ಪುಟ ದೋಲ್ಚಂಜ ಮಾರುತವೆಂಬ ಮೇಘ ನಿವಾರಣೆ ಮಾಡಿ ಷಟ್ರತಿಕರನ್ನು ಎಬ್ಬಿಸಿ ಕೌರವನಂತಿರ್ಪ ಸದ್ಭವಗಳನ್ನು ಒಪ್ಪುಗೊಳಿಸಿ ಬೋಳಿರ್ರೆ ವೀರಭದ್ರನಂತ ಆರ್ಭಟಿಸುವನು. ಏ ನಾರಾಯಣ, ಹೇ ಫಲ್ಗುಣ. ಕೌರವನ ಬಲವೆಂಬ ಸಮುದ್ರವನ್ನು ಕಲಕಿ ಮೇಲೆ ಬಂದವರನ್ನು ಕೆಣಕಿ ಕಾಲ್ ಕೆದರಿದವರನ್ನು ಮುಟ್ಟಿಸುವನು. ಹೌದು ಅರ್ಜುನ. ಎಲ್ಲಿ ನೋಡಿದರಲ್ಲಿ ಎತ್ತ ನೋಡಿದರೆತ್ತ ಅತ್ತ ಅವಸರದಿಂದ ಅರಳುವ ರಕ್ತದ ಹಳ್ಳವಾಗಿ ತೆಪ್ಪ ತೆಪ್ಪವಾಗಿ ಎಡಗಡ ಏಕೆ ತೇರುತ್ತಾ ಬರುತ್ತಿರುವವ ನೋಡಿದಳು ಪಾರ್ಥ. ಈ ಯಾವ ಭಯಂಕರವು ಎನ್ನ ಕರೆದೊಂದರಿಯುವ ಪಾಶುಪತಾಸ್ತ್ರದ ಒಲಮೆಯಿಂದ ರಣರಂಗವೆಲ್ಲ ಹೇಗೆ ಅನುಮಯ ಮಾಡಿದನು ನೋಡಿದಳು. ಈ ತನುವಿಗೆ ಧಣಿವೆಂಬುದು ಅಣು ಮಾತ್ರಕ್ಕೂ ಇಲ್ಲ. ಹೌದು ಅರ್ಜುನ. ಅಣ್ಣ ಧರ್ಮಜ ನಿನ್ನ ಪ್ರಭಾವದಿಂದಲ್ಲವೇ ನಮಗೆ ಜಯ. ಆಹಾ ಇಂದಿಗೆ ನಾನ್ ಧನ್ಯ ಧನ್ಯ. ಆಹಾ ಇದೇನು ಆಶ್ಚರ್ಯ. ಅದೇನು ಆಶ್ಚರ್ಯ? ಅಣ್ಣಯ್ಯನಂದಾಕ್ಷರವ ಎನ್ನ ಎಡಭುಜವು ತಟ್ಟಡನ ಪುಟನಗೆದು ಆರಿತಲ್ಲ, ಎನಗೆ ಅಪಶಕನವು ತೋರಿದಲ್ಲ. ಬೋಳಿರ್ರೆ ದಿಗುಗೊಂಡಿದ್ದಲ್ಲ, ಎನ್ನ ರೋಮ ರೋಮವನ್ನು ಮರೆನಿದ್ದವಲ್ಲ. ಏ ಶ್ರೀಕೃಷ್ಣ ಮೂರ್ತಿ, ಇದೇನು ದೃಶ್ಯ? ಅದೇನು ದೃಶ್ಯ? ಎನಗೆ ಕದನದ ಸೂಚನೆ ತೋರಿತಲ್ಲ. ರಥವನ್ನು ಹಿಂದಕ್ಕೆ ಸರಿಸು, ಕುದುರೆಗಳನ್ನು ಓಡಿಸು. ಅಣ್ಣಯ್ಯನಾದ ಧರ್ಮಜನ ಪಾದಾರವಿಂದಗಳನ್ನು ಎನ್ನ ಕಣ್ಣುಗಳ ನೋಡುವ ಪರ್ಯಾಂತರ ಎನ್ನ ಮನಸ್ಸಿಗೆ ಸಮಾಧಾನವಾಗಲಾರದು. ರುಕ್ಮಿಣಿ ಅರ್ಜುನ, ಜನಾರ್ದನ, ಧರ್ಮರಾಯನಿಗೆ ಏನೋ ಅಪಘಾತವಾದಂತೆ ಕಾಣುವುದು, ನನಗೆ ಅಪಶಕನವು ಕಾಣುವುದು. ನಾನು ರಥವನ್ನು ಮುಂದಕ್ಕೆ ಹೊಡೆಯುತ್ತೇನೆ.
ಬಂದಂತೆ ಕಾಣುತ್ತದೆ. ಸಹಜವಾಗಿ ಬಂದಿರುವ ನೀನೇನು ಮಾಡಬಲ್ಲ ಏ ಮೂರ್ಖ? ಬಾಪುರೇ ಈ ಕೋರೆಯನ್ನು ಬತ್ತಳಿಕೆ ತಳತಳನ್ನು ನಿಜ ಬಾಣವನ್ನು ಕಿತ್ತಿದ ನೆಚ್ಚಿನ ತುದಿಗೆ ಒತ್ತಿ ಬೈದ ನಗರನಿಗೆ ಕೆಡವತ್ತಿದ್ದರೆ ಸೂರ್ಯನೆಂದರೆ ಎಂದೆನಿಸಿ ಸಾರ್ಥಕವನ್ನು ಪಾರ್ಥ ನೀನು ಮಾಡಿದವ ಬರೆಯಲತ್ತ. ಓಹೋ ರಾಧೇಯ, ಮೂರ್ಜಗದಲ್ಲಿ ಬಲ್ಲಿದೆ ನಿನ್ನ ಸಮರದ ಪರಿಚಯ. ಚಕ್ರವ್ಯೂಹದ ನನ್ನ ಮಗನಾದ ಅಭಿಮನ್ಯು ಎಂಬ ಪುಟ್ಟ ಬಾಲಕನ ಉತ್ಕಟ ಶೌರ್ಯದಿಂದ ಕುರುಕುಲವನ್ನೆಲ್ಲ ಮೇಲ್ಗಣಿಪ ಮುಕುಟ ಮರ್ಧನರ ಆಜ್ಞೆಯ ಪಡೆದು ದಗ್ಧಗನೆ ಸುಡುವಂತೆ ಮಾಡುವ ಮೂರಾಂತಕನಂತೆ ಕಟು ಪರಾಕ್ರಮದ ಬಾಣವ ಮೂಡಿ ಒಡದಡ್ಡಕ್ಕೆ ಬೆರೆದು ಮೋಕ್ಷಕನ ಬಿಲ್ಲನ್ನು ಬಿಡಾಲನ್ನು ಪಕ್ಕು ನಾಶ ಮಾಡಿದಂತೆ ಚಕ್ರಬಿಂಬದ ಕೋಟೆಯನ್ನು ಅಭಿಮನ್ಯು ಪಕ್ಕು ನಾಶ ಮಾಡುವಾಗ ಈ ಗಂಡುಗಲಿ ಕರ್ಣನ ಮೀಸೆ ಯಾವ ವೇಶ್ಯರ ಬಳಿಯಲ್ಲಿದ್ದವು? ಕಬ್ಬಲಿಗನ ಈ ಋತ್ಕುಟಾರನ ವೀರವೇಷವಂ ಕಂಡು ಕೃತ್ರಿಮ ಕೌರವನ್ನು ಅತ್ತು ನಿನ್ನ ಪ್ರಾರ್ಥನೆಯ ಮಾಡಿ ಭಕ್ತಿ ಒತ್ತಿ ಕಳುಹಿಸಿದನೆ. ಎಲೈ ಮೂಡ, ಅಲೈ ಭ್ರಷ್ಟ, ಒಲಿರೇ ಸಮ್ಮುಖದಲ್ಲಿಂದು ಯುದ್ಧ ಮಾಡುವ ಶಕ್ತಿ ಇಲ್ಲದ ಅಭಿಮನ್ಯುವನ್ನು ಹಿಂದೆ ನಿಂತು ಕೈಗಳನ್ನು ಕತ್ತರಿಸಿದ ನರಸತ್ತ ಗಂಡಸನು ನೀನು. ಬಲವಂತನಾಗಿದ್ದರೆ ಚಕ್ರವ್ಯೂಹದೊಳಗೆ ಛಲದಿಂದ ಭೇದಿಸಲಾರದ ವಿರಾಟ ನಗರಕ್ಕೆ ಬಯಲು ಬಳಸಿದ ನರಸತ್ತ ಗಂಡಸು ನೀನು. ನಿನ್ನ ಹೆಸರಿಗೆ ಕ್ಷತ್ರಿಯರೆಂಬುದು ಅನರ್ಥ, ಸೂತನೆಂಬುದೇ ಸೂಕ್ತ. ಬಲವಂತರಾಗಿದ್ದರೆ ಸತ್ಯದಿಂದ ಯುದ್ಧ ಮಾಡುವರ ಹೊರತು ನಿನ್ನ ಹಾಗೆ ಕೈಲಾಗದ ಕೆಟ್ಟ ಕೃತ್ಯಗಳನ್ನೆಂದಿಗೂ ಮಾಡಲಾರರು. ಎಲೈ ತುಚ್ಛ, ಸತ್ತರು ಸ್ವರ್ಗ ಸಲ್ಲದ ಪರಮ ನೀಚ. ಎನ್ನ ಪುತ್ರನ ಮುಂದೆ ನಡೆಯಲಾರದ ಈ ನಿನ್ನ ಪರಾಕ್ರಮ ಮೂರು ಲೋಕದ ಗಂಡನಾದ ಈ ಪಾರ್ಥನ ಮುಂದೆ ನಡೆಯುವುದನ್ನೇ ಕಬ್ಬಲಿಗನೆ. ಸಹಜವಾಗಿ ನಡೆಯಬಲ್ಲದು ತಡೆಯುವ ಪ್ರಾಣ ನಿನಗೆ ಬೃಹನ್ನರೇ. ನಿನ್ನ ಕೊಲ್ಲುವ ಉದ್ದೇಶವಾಗಿ ಎನ್ನ ಕುಡಿ ಮೀಸೆಗಳು ಕುಣಿದಾಡುವವು, ಆದರೆ ನಮ್ಮ ಅಣ್ಣನನ್ನು ನೋಡುವ ಆಶಯವರ ಸೂಸುವವು. ಇವರ ಸತಿಮತಿಯಂತಿರುವ ದ್ರೌಪದಿಯ ವಸ್ತಾಪರಣ ಮಾಡುವಾಗ ಈ ನಿನ್ನ ಗಂಡುಗಳು ಮೀಚೆ ಯಾವ ವೇಶ್ಯರ ಮನೆಯಲ್ಲಿ ಬಳಿ ಕಾಯ್ತಿದ್ದವು. ಇದು ಎದುರಾಗುವ ಸಮಯವಲ್ಲ, ಸುಮ್ಮನೆ ದಾರಿ ಬಿಡು ಕಂಡಿಯ ಸೂತ. ಪಕ್ಕಕ್ಕೆ ಸರಸು ನಿನ್ನ ಎರತ. ಹೇ ಶ್ರೀಕೃಷ್ಣಮೂರ್ತಿ, ರಥವನ್ನು ಅತಿ ತೀವ್ರವಾಗಿ ಹೊಡಿ. ಅಣ್ಣಯ್ಯನನ್ನು ನೋಡುವವರೆಗೂ ಎನ್ನ ಮನಸ್ಸಿಗೆ ಸಮಾಧಾನವಾಗಲಾರದು. ಮೇಲಿಂದ ಮೇಲೆ ನನಗೆ ಅಪಶಕನವು ತೋರುತ್ತಿರುವುದು. ಶ್ರೀಪತಿ ಹೆಸವನ್ನು ಹೊಡಿ, ಜಾಗೃತಿ. ಬೋಲಿರೇ ಎಲೈ ಶಿವನನ್ನು ಮೆಚ್ಚಿಸಿ ಪಾಶುಪತಾತ್ರ ಎಂದು ಪಡೆದನೆಂದು ಗರ್ವದಿಂದ ಬೀಗುತ್ತಿರುವ ಗರ್ವಘೇಡಿಯಾದ ಅರ್ಜುನ. ಎರವರ ಮನೆಯ ಬಿಟ್ಟು ಕೂಳು ತಿಂದು ಹಾಳು ಮಾಡುವ ಭ್ರಷ್ಟ ಕರ್ಣ. ಕರ್ಪುರಾರಿಯ ಮೈ ಉಬ್ಬಿಸಿಕೊಂಡು ಎದೆಯನ್ನು ಉಬ್ಬಿಸಿಕೊಂಡು ಬಳಿರ ಕಿರೀಟದ ಮಂಡಲದಲ್ಲಿ ರಥವನ್ನು ಓಡಿಸಿದ ಈ ಸಬ್ಬಲೈತ ಕರ್ಣನ ತಪ್ಪದೆ ಬಿಡಬಲ್ಲನ ಚಂಡ. ನಿನ್ನ ರಥದ ಗಾಲಿಗಳನ್ನು ನುಚ್ಚು ನುಚ್ಚು ಮಾಡುವಂತೆ ಬೋರ್ಗರೆಯುವ ಎಣ್ಣ ಚರದಿಂದ ಸತ್ಯದೊಳು ಹುಡಿವಡೆಯುವನು. ಈ ಸಮರಕ್ಕೆ ಸನ್ನದ್ಧನಾಗಿ ನಿಲ್ಲಲೇ ಕೂಸೆ ತೀರಿಸುವನು ಕೌರವನ ಆಸೆ. ನಿನ್ನಂತ ವೈರಿಗಳನ್ನು ಕಂಡರೆ ಕುಣಿದಾಡುವುದನ್ನು ಬೆದಗಳ ಮೀಸೆ. ಎಲೈ ಬುದ್ಧಿ ಇಲ್ಲದ ಕರ್ಣ, ಯಾರೈ ಭ್ರಷ್ಟನಾದ ಪಾರ್ಥ. ಇದ್ದ ಸುದ್ದಿಯನ್ನು ಹೇಳಿ ಮುಂದಕ್ಕೆ ಸಾಗಿದರೆ ಎಂದು ಮುಂದೆ ಬಂದು ಅಡ್ಡಗಟ್ಟಿದ್ದೀಯ. ಸಹಜವಾಗಿ ಅಡ್ಡಗಟ್ಟಬಲ್ಲನು, ನೀನೇನು ಮಾಡಬಲ್ಲನು? ಎಲೈ ಬಂಡ, ಹಿಂದಕ್ಕೆ ಚರಣಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಪ್ರಾಣ ಉಳಿಸಿಕೊಂಡು ಹೋಗಿದ್ದು ಗೊತ್ತಿಲ್ಲವೇನಲೇ ಶಂಭ? ಅಲೈ ಭ್ರಷ್ಟ, ಹಿಂದಿನ ಪುರಾಣವೆಲ್ಲ ಎನ್ನ ಮುಂದೆ ಒದರಬೇಡಲೇ ಮೂರ್ಖ. ಎಲೈ ಬಂಡ, ಇದನ್ನು ವಿವರವಾಗಿ ಬಿತ್ತರಿಸುವೆನು ಕೇಳಲೇ ಶಂಭ? ನೀನಂತ ಬಲವಂತನಾಗಿದ್ದರೆ ಬಿತ್ತರಿಸಲೇ ಮೂಢ.
ವಿಕ್ರಮಾನ್ವಿತನೆಂಬ ಚಿತ್ರಸೇನ ಗಂಧರ್ವನ ಬಂದು ಅಬ್ಬರದಿಂದ ನೋಡಿ ನಿಮ್ಮ ಎದುರಿನಲ್ಲಿಯೇ ನಿಮ್ಮ ಸತಿಯರ ಮೇಲೆ ನುಗ್ಗಿ ಕುಜದ ಮೇಲಿರುವ ಸೀರೆಯನ್ನು ಹಿಡಿದು ಜಗ್ಗಿ ಹೇಳುವಾಗ ನಿಮ್ಮ ಬೋರ್ಗರವ ಕೋರ್ಗಣಗೆ ದಾವರೋಗ ಸರಿತು ಎಲ್ಲ ಇರನ್ನ ಹೇಳಿ ನಿಮ್ಮ ಅತ್ಯಾತುರ ಪಡುವ ನಿಮ್ಮ ತೋಳ್ಬಲಗಳಿಗೆ ಮಧ್ಯಾವತರವಾದ ಸಾಂಪತ್ತವಾಗಿತ್ತು. ಎಲೈ ಪಶುವೇ ಸಿಂಹದಂತೆ ಗರ್ಜಿಸುವ ನಿನ್ನ ಬಾಯಿಗೆ ದಾವತರವನ್ನೇ ಹುಟ್ಟಿದೆ. ಕೇಶವನ್ನು ಬಿಡಿದು ಕಂಡೆಂತೆ ದುಶ್ಯಾಸನ ಎಳೆಯುವಾಗ ಈ ನಿನ್ನ ಗಂಡು ಗಲಿತನಸು ಯಾವ ವೇಶ್ಯರ ಮನೆಯಲ್ಲಿ ಕನಸು ಕಾಣುತ್ತಿತ್ತು. ಹೋಳಿರೇ ಚಂಡಿಯನ್ನು ಕಟ್ಟಿಕೊಂಡು ಹೋಗುವಾಗ ನಿನ್ನ ಮೋರೆಯನ್ನು ತಗ್ಗಿಸಿಕೊಂಡು ಅನಂತ ಮುಖವನ್ನು ಜೋಲು ಮಾಡಿಕೊಂಡು ನಿಂತಿದ್ದೆ. ನಿಮಗೆ ನಾಚಿಕೆ ಬರುವಂತೆ ಅಣ್ಣನ ಆಜ್ಞೆಯಿಂದ ಕರ್ಮಗೇಡಿ ಗೌರವವನ್ನು ಬಿಡಿಸಿಕೊಂಡು ಬರುವಾಗ ಎನ್ನ ರಥಕ್ಕೆ ಹಟ್ಟಗಟ್ಟಲಿಲ್ಲವತ್ತಕ್ಕೆ ಇದ್ದ ಮನೋವ್ಯಾತೆಯನ್ನು ತಿದ್ದಿ ಬೇಳಿದರೆ ಎನ್ನ ರಥಕ್ಕೆ ಹಟ್ಟಗಟ್ಟಿ ರಸವನ್ನು ತಪ್ಪವಯ. ಬಲವಂತನಾಗಿದ್ದರೆ ಎನ್ನನ್ನು ಜಯಿಸಿ ಮುಂದಕ್ಕೆ ಸಾಗ. ಎಲ್ಲವಾದರ ಗಂಡ ಸತ್ತ ರಂಗರಂತೆ ಹಿಂದಕ್ಕೆ ಹೋಗ. ಎಲೈ ಮೋಸಗಾರನಾದ ನೀಚ ಕುಲದವನೇ, ಎಲೈ ಭ್ರಷ್ಟನಾದ ಪಾತ ಗೋಳಿರೇ ಕೊಲ್ಲುವುದೆಂದರೆ ಒಂದೇ ಕ್ಷಣ ಸಾಕು. ಸಿಂಹದ ಮುಂದೆ ಆನೆಯ ಕುಣಿದಾಡಿದರೆ ಕುಂಭಸ್ಥಳಕ್ಕೆ ಹಾರಿ ಸಿಂಹವು ಕಡಿದಾಗುವುದು ಬಿಟ್ಟಿದೆ. ನಿನ್ನಂತ ಜಿಂಕೆಯನ್ನ ಮುಂದೆ ಸಿಂಹದಂತೆ ಕುಣಿದಾಡಿದರೆ ನಿನ್ನ ಹೊಟ್ಟೆ ಬಗೆದ ಬಿಟ್ಟಿದೆ. ಎಲೈ ಭ್ರಷ್ಟ ಕರ್ಣ, ಇವತ್ತೊಂದು ದಿನ ಸುಮ್ಮನೆ ದಾರಿ ಬಿಡುತ್ತೀಯ, ಇಲ್ಲವಾದರೆ ಅಡ್ಡ ಗಟ್ಟಿದ್ದೀಯ. ಬೇಳೆ ಬಂದ ಕರ್ಣ, ನನ್ನಿಂದಲೇ ನಿನಗೆ ಮರಣ. ಎಲೈ ಬಂಡ, ಎಲೈ ಷಂಡ, ಕೈಲಾಗದ ಸ್ವಾಂಗವು ಮೊರೆ ಎತ್ತಿ ಬೊಗಳಿದರೆ ಈ ಬಾಂಗನಂದನು ಬೆದರುವವನೇನು ಷಂಡ. ಈ ಅರ್ಜುನನು ನಿನ್ನ ಮುಂದೆ ಬೆರೆದು ಬಂದು ಅಂದುಕೊಂಡಲೇ ಮೂರ್ಖ. ಬಲವಂತನಾಗಿದ್ದರೆ ಕೊಲ್ಲನ ತಂತ್ರಿಣಿಯಿಂದ ಭೀಷ್ಮ ದ್ರೋಣರನ್ನು ಹಿಮ್ಮುಖ ಮಾಡಿದೆಯಲ್ಲದೆ, ನೀನಂತ ಸಮ್ಮುಖನಾಗಿದ್ದರೆ ಸಮ್ಮುಖದ ನಿಂತು ಯುದ್ಧ ಮಾಡಿ ಕಡವಲೇ ಯುದ್ಧ ಮಾಡಿ ಗೆದ್ದಿರುವುದು ನಿನಗೆ ಗೊತ್ತಿಲ್ಲವಲ್ಲೇ ಭ್ರಷ್ಟ ಮೂರ್ಖ. ಭ್ರಷ್ಟ, ನಿನ್ನನ್ನು ನಿನ್ನ ಸಾರಥಿಯನ್ನಾದ ಮುಕುಂದನನ್ನು ಎನ್ನ ತೆಕ್ಕೆ ಬಿಡಿದ ಅಡ್ಡತ್ತಿ ತೆಗೆಯುವಾಗ ಅಲ್ಲಿಯವರೆಗೆ ಈ ಅರ್ಜುನನು ಸುಮ್ಮನೆ ಕೂಡುವಲ್ಲೇ ಭ್ರಷ್ಟ. ಬೆದರಿ ಹೋಗುವವನೇನು ಚಂಡ. ಈ ಸಮಯದಲ್ಲಿ ನಿನ್ನ ಬಿಡುವುದಿಲ್ಲ, ಹೃದಯಾಂಕರ ಖೋರ್ಗೆನ ಬಿಡುವನು. ನೀನಂತ ಬಲವಂತನಾಗಿದ್ದರೆ ಬಿತ್ತರಿಸಲೇ ಭ್ರಷ್ಟ. ನಿನ್ನಂತ ನರ ಗುರಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ಬರಲಿ ಆ ಶ್ರೀಹರಿಯು. ಭ್ರಷ್ಟ, ಪಾಪಿಷ್ಟ, ನೀನ್ಯಾವ ಗಂಡ ಸಂಧಿಯನ್ನ ಮುಂದೆ ಬಗಳುವೆ? ಸಹಜವಾಗಿ ಬರುವ ಬಗಲೇ ಮೂರ್ಖ. ಎಲೈ ಭ್ರಷ್ಟ, ನಿನ್ನಂತ ಮೂರ್ಖನನ್ನು ಕಂಡರೆ ಕುಣಿದಾಡುವುದು ಎನ್ನ ಮೀಸ. ಎಲೈ ಭ್ರಷ್ಟ, ಎಲೈ ಮೂರ್ಖ, ಸುಮ್ಮನೆ ಮಾಡದಿರು ಎನ್ನುಳು ತರ್ಕ ಬಿಡಲೇ ಮೂರ್ಖ. ಒಳಿರೇ ಎಲೈ ಕಪಟನಾದ ಕರ್ಣ, ಎಲೈ ಭ್ರಷ್ಟನಾದ ಪಾತ, ಕೌರವನ ಕಟಕದಲ್ಲಿ ನೆಪಟ್ಟು ತರಬಲಾಟೆನು. ಹೌದು ಹೌದು, ಆ ಕಳ್ಳ ಕೃಷ್ಣನ ಕಟಕದಲ್ಲಿ ನಿಂತು ಮೆರೆಯುತ್ತಿರುವ ಬಲಟೆನು. ಹೌದು ಹೌದು. ಎಲೈ ಮಬ್ಬಿಗನೆ ಕರ್ಪುರಾರಿಯು ಇಲ್ಲದೆ ನೀನಾರನ್ನು ಗೆದ್ದಿರುವ ಎಂದು ಬಾಯಿ ತೆರೆದು ಬಗಲದೆಯಲ್ಲ. ಎಲೈ ಕುಲ್ಲ, ಸಹಜವಾಗಿ ಹೇಳಬಲ್ಲನೇ ಭ್ರಷ್ಟ. ವೈರಿ ನಿರ್ಭೀತನಾದ ಕೀಚಕನೆಂಬ ತೂರ್ತನಿಗೆ ಅಂಜಿ ವಿರಾಟನ ದೇಶದ ಮೇಲೆ ಹೆಜ್ಜೆಯ ನಿಕ್ಕಿದ ಉದ್ದೇಶವನ್ನು ತಿಳಿದು ಅಜ್ಞಾತವಾಸದಲ್ಲಿ ಒಂದು ವರ್ಷ ರೂಪವನ್ನು ಅಡಗಿಸುವುದಕ್ಕಾಗಿ ವಿರಾಟನ ಮನೆಯಲ್ಲಿದ್ದ ಕೊಪ್ಪಿದ ಕೀಚಕನನ್ನು ಭೀಮಸೇನನ್ನು ಗುದ್ದಿ ಕೊಲ್ಲಿದ ಸುದ್ದಿಯನ್ನು ತಿಳಿದು ಸದ್ಫಲಯುತ ಕೌರವನೆಂಬ ಘಾತಕನು ನಮ್ಮ ದಬ್ರವನ್ನು ಕಂಡು ಮತ್ತನ್ನೆರಡು ವರ್ಷ ವನವಾಸ ಮಾಡಬೇಕೆಂದು ವಿರಾಟನ ಮನೆಯ ಗೋವುಗಳನ್ನು ರಣಹೇಡಿಗಳಂತೆ ಸೆರೆ ಹಿಡಿದಿರಿ. ಅರ್ಜುನ
ನನ್ನ ಬಂಧಲ್ಲದ ಬಿಡಿಸಲು ಮತ್ತಾರಿಂದಲೂ ಸಾಧ್ಯವಿಲ್ಲವೆಂದು ಬಹುಬ್ರಹ್ಮಯೋರ್ ಕಲಿತು ಎರವರ ಸುದ್ದಿಯನ್ನು ಬಿಟ್ಟು ಮಾತನಾಡಿಕೊಂಡು ವಿರಾಟನ ಗೋವುಗಳನ್ನು ಸೆರೆ ಹಿಡಿದಿರಿ. ನಿಮ್ಮನ್ನು ತಕ್ಷಣದೊಳತ್ತು ಗೋವುಗಳನ್ನು ಬಿಡಿಸಿಕೊಂಡು ಬಂದನಲ್ಲದೆ ಅದಕ್ಕೆ ಹನ್ನೊಂದು ಅಕ್ಷೋಹಿಣಿ ಮಾರ್ಬಲಬೇಕೆಂದು ಅಣ್ಣನ ಆಜ್ಞೆಯ ಪಡೆದು ಉತ್ತರ ಕುಮಾರನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಕರೆದು ಗಾಂಡೀವಿ ಧನಸ್ಸನ್ನು ಹಿಡಿದುಕೊಂಡು ಗಜಮಸ್ತಕಕ್ಕೇರುವ ಸಿಂಹದಂತೆ ಬಂದು ಭ್ರಷ್ಟ ಗೋಲಿಗೆ ಆಗದೆ ಹಿಂದೆಯನ್ನು ಆಗದೆ ಸೀರೆಯನ್ನು ತಮ್ಮ ವಂಚಕನಂತೆ ಯುದ್ಧ ಮಾಡಿದ ನೀನ್ಯಾವ ಗಂಡಸು? ಎಲೈ ಭ್ರಷ್ಟ ಕರ್ಣ, ಎಲೈ ಭ್ರಷ್ಟನಾದ ಪಾರ್ಥ, ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ತಬ್ಬಿ ಭೂಮಿಗೆ ಹೊರಗೆಸೆದನಲ್ಲದೆ ಆಗ ಭೀಷ್ಮ ದ್ರೋಣಾದಿಗಳು ಹಿಂದಿಲ್ಲವೇ? ನಿನ್ನಂತ ಬಲವಂತನಾಗಿದ್ದರೆ ನಿಮ್ಮ ಮುತ್ತಜ್ಜನಾದ ಭೀಷ್ಮರ ಮುಂದೆ ಜಯಿಸಲಾರದೆ ಶ್ರೀಖಂಡಿಯನ್ನು ಮುಂದೆ ಇಟ್ಟು ಜಯಿಸಿದ ಸುದ್ದಿಯನ್ನು ಮುಂದೆ ಎತ್ತಬೇಡ. ಜಯದ್ರಥನೇನಾದರೂ ಕುದುರೆಗಳ ಮೈಯುಟ್ಟಿ ಕೂತಿದ್ದಾನೇನೋ ಅಥವಾ ಶಕುನಿ ಏನಾದರೂ ಕ್ಷೌರ ಮಾಡಿಕೊಳ್ಳುತ್ತಿದ್ದಾನೇನೋ? ಬೋಲಿರ್ರೆ ನಿಂತು ಮೀಸೆ ಕಿತ್ತಿಕೊಳ್ಳುತ್ತ ಮಾತನಾಡುವ ಬಂದ ಕರ್ಣನಾದ ನೀನು ಮೀನುಗಳನ್ನು ಹಿಡಿಯಲಿಕ್ಕೆ ಹೋಗಿದ್ದೇನೆ ಬಂಡ. ನಿಮ್ಮಂತರಂಗ ಮಂಡೆಯರ ಮಂಡೆಯನ್ನು ಚೆಂಡಾಡಲು ಹೋಗಿದ್ದೇನೆ ಚಂಡ. ಗಂಡು ಗಲಿಯಾದರೆ ಅರ್ಜುನ ಸಮ್ಮುಖದಲ್ಲಿ ಸರ್ವ ಪಿಂಡವನ್ನು ನಡಗಿಸುತ್ತಾ ಕೈ ಹೊಡಕಿನ ಖಡ್ಗವನ್ನು ಕೆಳಗಿಟ್ಟು ಗಂಡ ಸತ್ತ ರಂಗಯ್ಯರಂತ ಒಬ್ಬರು ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಬಾಯಿ ಹುಡಿ ಹುಡಿಯಾರುತ್ತಾ ನಿಂತುಕೊಂಡಿದ್ದೆ ಯಾತಕ್ಕಲೇ ಪಾಮರ? ನಿಮ್ಮ ಅಣ್ಣನಾದ ಧರ್ಮರಾಯನು ಪಗಡೆಯಾಡಿ ಸೋತನಲ್ಲ, ಆ ದಿನ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಜೋತು ಮೋರೆಯನ್ನಾಕಿ ಯಾತಕ್ಕೆ ನಿಂತಿದ್ದರೇ ಭ್ರಷ್ಟ? ಕಂಸಾರಿ ಬಲವಿಲ್ಲದೆ ನೀನಾರನ್ನು ಧ್ವಂಸ ಮಾಡಿದೆ ಎಂದು ಬಾಯಿ ತೆರೆದು ಬಗುಳಿದೆಯಲ್ಲ, ಆ ಸಮಯದಲ್ಲಿ ಶ್ರೀಕೃಷ್ಣನೇನಾದರೂ ಸಾರಥಿಯಾಗಿದ್ದನೇನು? ಎಲೈ ಭ್ರಷ್ಟ ಕರ್ಣ, ಭೋಲಿರ್ರೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಮತ್ತು ಸರ್ವ ವೀರರನ್ನು ಒಂದೇ ಬಾಣದಿಂದ ಹೊಡೆದು ಕಡೆಹಿದನು. ಈಗೋ ಎನ್ನ ಮೋಹನಾಸ್ತ್ರ ಬಾಣದಿಂದ ನಿನ್ನನ್ನು ಒಡೆಯುವನು. ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲು ಬುದ್ಧಿಹೀನನಾದ ಕರ್ಣ, ಈಗ ಉಳಿಯಲಾರದೆ ನಿನ್ನ ಪ್ರಾಣ ನಿನಗೆ ಮರಣ. ಎಲೈ ಭ್ರಷ್ಟ, ಅದೇ ಪ್ರಕಾರವಾಗಿ ಜಾಗೃತಿಯಿಂದ ಯುದ್ಧಕ್ಕೆ ನಿಂತರೆ ಚಂದ ಮುಗಿಯಿತು ನಿನ್ನ ಅರಗಳೆಗಳು ರುಂಡ. ಶ್ರೀಕೃಷ್ಣಮೂರ್ತಿ, ಅರ್ಜುನ, ಎನ್ನ ಮೋಹನಾಸ್ತ್ರ ಬಾಣಕ್ಕೆ ಕರ್ಣನ ಮೂರ್ಛೆ ಹೊಂದಿದನು. ಏಕದಡ ಹಣ್ಣಯ್ಯನ ಬಿಡಾರದ ಕಡೆಗೆ ಹೋಗೋಣ ಬಾ ನಾರಾಯಣ, ಎದು ಕುಲೋದ್ಧಾರಣ. ಹಾಗೆ ಆಗಲಿ ಅರ್ಜುನ. ಪದ್ಮದಳಾಕ್ಷನಾದ ಶ್ರೀಹರಿ, ಪಾತ್ರವನ್ನು ಪಡೆದ ಪಾತ್ರ ನಿನ್ನ ಋತ ಪದ್ಮದಲ್ಲಿ ಎನ್ನಂತಹ ಪಶಗುಣವೆಂಬ ವಿಗ್ರಹವು ಏನ ಮಾಡಿರ್ಬೋದು ನಿಶ್ಚಿತ. ನಾನು ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಸಮಸಪ್ತಕರನ್ನು ಹಾಗೂ ಕರ್ಣನನ್ನು ಜಯಿಸಿದ ಮಾತ್ರದೋ ಚಿಂತಾಸ್ಪದವಾದ ದುರ್ಲಕ್ಷಣಗಳು ತೋರುತ್ತಿರಬಹುದು. ಏನಿದು ಪ್ರಾಣ ಪ್ರಿಯೆ? ಪಾರ್ಥ,
ಜಗತ್ಕರ್ತ ನಮ್ಮ ಬಿಡಾರದ ಕಡೆಗೆ ಏನೋ ಅನರ್ಥ ಸಂಭವಿಸಿದಂತೆ ಕಾಣುವುದು. ಹಾ ರಥದ ಚಕ್ರಗಳೆರಡು ಸರಿಯಾಗಿ ಚಲಿಸಲಾರವು. ಹಾ ಚಾಟಿಯಿಂದ ಎಷ್ಟು ಬಾರಿಸಿದರೂ ಕುದುರೆಗಳು ಮುಂದಕ್ಕೆ ಸಾಗಲಾರವು. ಹಾ. ಎಡ ಭಾಗದಲ್ಲಿ ಎಡೆ ಎತ್ತಿದ ಸರ್ಪವು ಕಾಣಿಸಿತು. ಹಾ. ಈ ರೀತಿಯಾಗಿ ಅಪಶಕುನವಾಯಿತು. ಇರಲಿ ಅರ್ಜುನ, ಜನಾರ್ದನ ಮುಂದಕ್ಕೆ ಹೋದರೆ ಎಲ್ಲ ತಿಳಿದು ಅರ್ಜುನ ತೋರಿದೋ ಇರ್ತೇನೆಗೆ ಅಪಶಕುನ. ಆಹೋ ಪದ್ಮದ ಲಾಕ್ಷನಾಥ ಶ್ರೀಹರಿ, ಮೂರು ಲೋಕಕ್ಕೆ ಗಾಂಡೀವ ಎನಿಸಿಕೊಂಡ ನಿನ್ನ ಋತ ಪದ್ಮದಲ್ಲಿ ಅನ್ನಂತ ಅಪಶಕುನವೆಂಬ ವಿಗ್ರಹವೇನ ಮಾಡಿರುವುದು ನಿಶ್ಚಿಂತನಾಗು. ಲಕ್ಷ್ಮೀಕಾಂತನೇ, ಸಮಸಪ್ತಕರನ್ನು ಹಾಗೂ ಕರ್ಣನನ್ನು ಜಯಿಸಿದ ಮಾತ್ರದೋ ಚಿಂತಾಸ್ಪದವಾದ ದುರ್ಲಕ್ಷಣಗಳು ತೋರುತ್ತಿರಬಹುದು. ಎನ್ನ ಮನಸ್ಸಿಗೆ ಇಂಥ ಸಂಶಯವೇಕೆ? ವೇದಕ್ಕೆ ಪಾರ್ಥ. ಲಕ್ಷ್ಮೀಕಾಂತನೇ ಕೇಳೋ, ವಕ್ಷಸ್ಥಲದಿ ಶೋಕಾಗ್ನಿಯೋ ಅಕ್ಷಯವಾಗಿ ಚಕ್ಷುಗಳು ನಿರ್ಗರಿಯುತ್ತಿಹವು. ಹೇ ನಾರಾಯಣ, ಅಕ್ಷಯವಾಗಿ ಚಕ್ಷುಗಳು ನಿರ್ಗರಿಯುತ್ತಿಹವು. ಪಕ್ಷಿವಾಹನದ ಇದರ ಬರೆಯನ್ನು ಉಸಿರನಗೆ. ಹೇ ಶ್ರೀಹರಿ, ಅರ್ಜುನ, ಪಕ್ಷಿವಾಹನದ ಇದರ ಬರೆಯನ್ನು ಉಸಿರನಗೆ. ಈ ಸ್ಥಿತಿಯಳು ಬಾಳಲಾರೆನು ಹರಿಯೇ. ಈ ಸ್ಥಿತಿಯಳು ಬಾಳಲಾರೆನು ಹರಿಯೇ. ಕೃಷ್ಣ ಕೃಷ್ಣ, ಅಯ್ಯೋ ನಿಷ್ಕರಣವಾಗಿ ಎನ್ನ ಕಣ್ಣಿನೋಳ್ ತಮ್ಮಷ್ಟಕ್ಕೆ ತಾವು ನಿರ್ಗರಿಯುತ್ತಿಹವು. ಆಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಅರ್ಜುನ, ಎನ್ನ ಮನಸ್ಸು ನಿತ್ತರಿಸಲಾರದು. ಅಣ್ಣಯ್ಯನಿಗೇನೋ ಅಪಘಾತವಾದಂತೆ ತೋರುತ್ತದೆ. ಇಕೋ ಬಿಡಾರವು ಸಮೀಪಿಸಿತ್ತು. ಅಲ್ಲಿ ನೋಡು ಸ್ತ್ರೀರೋದನ ಕೇಳಿ ಬರುವುದು. ಕಿವಿಗೊಟ್ಟು ಕೇಳು. ಅಯ್ಯೋ ದ್ರೌಪದಿ ಪ್ರಲಾಪ, ಕುಂತಿ ದೇವಿಯ ಶೋಕಾರಾಧನಾ ಸ್ವರವು ಕೇಳಿ ಬರುವುದು ನನಗೆ. ಅಯ್ಯೋ ಅಣ್ಣಯ್ಯನಿಗೆ ನಾಗಿರುವುದು ಬೇಗ ಮುರಾಂತಕನೇ, ಬೇಗನೆ.
ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳು ಕಾಂತೆ. ಅಯ್ಯೋ ಕಾಂತನು ನಿತ್ರಾಣವಾಗಿರುವನು. ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ ಭಗವಂತ. ಗಿಣಿ ಮಾತಿನ ಜಾನಯಾದ ದ್ರೌಪದ ಕಾಂತ ಬಳ ಬಳನ ನಿನ್ನ ಕಣ್ಣಿನೋ ನೀರು ಸುರಿಯುವ ತಮ್ಮೋಟಿ ನಳ ನಡೆಸಿ ಎನ್ನ ಮುಖದ ನಳ ನಟ್ಟು ಮಾಡಿ ಮುದುರಿತು. ಈ ಬಲವಂತ ತೋಳ್ಗಳ ಶಕ್ತಿಯೂ ಹಾಳಾಯಿತು. ಯಾರಿಂದ ಹೀಗಾಯಿತು? ಈಗ ನಾವೇನು ಮಾಡಲಿ? ಅಣ್ಣಯ್ಯನನ್ನು ಮೂರ್ಛೆಗೊಳಿಸಿದ ಮೂರ್ಖನು ಯಾರೋ ಈಗ ನಾನು ಹೇಗೆ ತಿಳಿದುಕೊಳ್ಳಲಿ? ಈಗಿನ ಸಮಯದಲ್ಲಿ ಆ ಕೂಳನ ಸಂಗತಿ ನನಗೆ ತಿಳಿದರೆ ಬೋಳಿರ್ರೆ ಮನೆಯನ್ನು ಒಂದು ಬಂದಾಕಿ ಕಿತ್ತಿರನ ಮಂಡಲದಲ್ಲಿರುವ ಭೂತ ಪಿಚಾಚಿಗಳಿಗೆ ಹಬ್ಬದೂಟ ಮಾಡಿಸಿದಿರ್ತಾರೆ. ಬಾಪು ಬಾಪು ರೇಖಲಿ ಪಾರ್ಥನಂದ ಹೆಸರಿದ್ದು ಏನು ಸಾರ್ಥಕ? ಆ ಕೂಳನ ಇವತ್ತೊಂದು ದಿನ ಬದುಕಿನಲ್ಲಿ ನಾಳೆಗೆ ಅವನ ಆಯಸ್ಸು ಮುಗಿಯಿತೆಂದು ತಿಳಿಯಿರಿ. ಹಾಗೆ ಕಾಂತೆ, ನಾನಿಲ್ಲದ ಸಮಯದಲ್ಲಿ ಮುಗ್ಧನಾದ ಅಣ್ಣಯ್ಯನ ಕೂಡ ಸಮರಕ್ಕೆ ಸಂಬುದ್ಧನಾಗಿ ಪ್ರಾಣ ಉಳಿಸಿಕೊಂಡು ಓಡಿ ಹೋದ ಏಡಿಯನ್ನು ಕರೆದು ಬಿಡುವೆ. ಹಾಗೆ ವಲ್ಲಭೆ ಎನ್ನ ಮನಸ್ಸು ನಿತ್ತರಿಸಲಾರದು. ಅಣ್ಣಯ್ಯನ ವೃತ್ತಾಂತವನ್ನು ಬಿತ್ತರಿಸುವಂತವಾಗು ಕಾಂತೆ, ಸದ್ಗುಣವಂತೆ. ಹೇ ಅಣ್ಣ, ನೀನು ತಣ್ಣಗೆ ಮಲಗಿದೀಯಾ? ನಮ್ಮನ್ನು ಘೋರಾರಣ್ಯದೊಳಗೆ ಕಣ್ಣು ಕಟ್ಟು ಬಿಟ್ಟಿಯಾ? ನಿನ್ನ ಮೈಯೆಲ್ಲ ಆವರಿಸಿ ನೋಡಿದರೆ ಹಂಬುವಿನ ಗಾಯಗಳಂತಾಗಿರ್ಬೋದು. ಹೇ ಅಗ್ರಜ, ಆತುರದಿಂದ ನೋಡಿದ ಮಾತ್ರಕ್ಕೆ ಪ್ರೀತಿಯಿಂದ ಮಗಳು ನಗೆ ನಕ್ಕು ಮಾತನಾಡಿಸುವುದು ನಿನಗೆ ಸಾಕಾಯಿತೆ? ಹೇ ಕಾಲಜಾತ, ಹಾಡು ಎನ್ನೊಡನೆ ಒಂದು ಮಾತನಾಡದಿದ್ದರೆ ಉಳಿಯುವುದಿಲ್ಲ ಈ ಪಾರ್ಥ. ಈ ಮಹಾಯುದ್ಧವೇ ಮಾಡಿದ್ದೆ ಅನರ್ಥ. ಚರಿತ ಸತ್ಕಾತ್ರ, ನೀನಿಲ್ಲದ ಪಾಂಡವರ ಸಂಪದ ದ್ರೌಪದಿ ಹೇಗೆ ದುಃಖಿಸುವಳು ನೋಡು. ಅಣ್ಣಯ್ಯನನ್ನು ನಾನೆಷ್ಟು ಮಾತನಾಡಿಸಿದರೂ ಹಿಂದಿಗೆ ಕೈ ಬಿಟ್ಟಂತೆ ಕಾಣುತ್ತದೆ. ಏ ಅಗ್ರಜ, ನೀನು ಸ್ವರ್ಗಾರೋಹಣ ಮಾಡಿದೆಯಾದರೆ ಈ ನಿನ್ನ ಧನುಂಜಯನ ಶಿರವನ್ನು ಕಡಿದುಕೊಂಡು ಸಾಯದೇ ಇರಲು. ನಿನ್ನ ಎದೆಯೋಳ್ಭವನ ಮಾಡಿದ್ದ ಶಾಂತಿ ಎಂಬ ಪ್ರಭಾವದಿಂದ ಜಗದೋಳು ವಿಜಯ ನೆನೆಸಿಕೊಂಡನಲ್ಲದೆ ಇನ್ನು ತಲೆ ಎತ್ತಿ ತಿರುಗದಂತೆ ಮಾಡಿದೆಯಲ್ಲ. ನಿನ್ನ ಧರ್ಮ ತೇಜೋ ವೈರಿಯನ್ನು ಹೊದರಿ ಹೊದರಿ ಮುದುಡಿ ಸಾಯುವಂತೆ ಮಾಡಿದ ಕದನ ಕಂಠೀರವನೆಂಬ ಹೆಸರು ಬಂದಿತಲ್ಲ. ಏ ಅಗ್ರಜ, ಈ ವಾರ್ತೆಯನ್ನು ಕೇಳಿದ ಕೌರವನೆಂಬ ಬಂಡನು ಕೋಟಿ ಅಂತ ಕುಡಿಯುವನಲ್ಲ. ರೌದ್ರದಿಂದ ಹೋದ ನೀನು ಪೂಜೆಯಂತಿದ್ದು ಸುಮ್ಮನೆ ಕಣ್ಣಲ್ಲಿ ನೀರಿಡುತ್ತಾ ಕುಳಿತರೆ ಸಾಕು. ನೋಡಿರ್ರೆ ದುಶ್ಯಾಸನರೆಂಬ ಬುದ್ಧಿಗೇಡುಗಳನ್ನು ಒತ್ತು ಮುದ್ದೆಯ ಮಾಡಿ ರಣರಂಗದೊಳಕ್ಕೆ ಬೆಳೆಸಿ ಕೌರವನ ವಂಶ ನಿರ್ಮೂಲನೆ ಮಾಡದಿರ್ತಾರೆ. ಬಾಪು ಬಾಪು ರೇ ದೇವೇಂದ್ರ ತನಯ ನೆನೆಸಿ ಕಲಿ ಪಾರ್ಥನಂದ ಹೆಸರಿದ್ದು ಏನು ಸಾರ್ಥಕ? ಹೇ ಶ್ರೀಕೃಷ್ಣಮೂರ್ತಿ, ನಾನೆಷ್ಟು ವಿನಯೋಕ್ತಿಯಿಂದ ಮಾತನಾಡಿಸಿದರೂ ಪ್ರಯೋಜನವಾಗಲಿಲ್ಲ. ನಿನ್ನ ಸರಸ್ವತಿಯಿಂದ ಧರ್ಮಜನನ್ನು ಎಚ್ಚರಗೊಳ್ಳುವಂತೆ ಮಾಡಿ ಮುರವರ್ಧನ, ಈ ಧರ್ಮ ಯುದ್ಧಕ್ಕೆ ನೀನೇ ಕಾರಣ. ಹೇ ಅರ್ಜುನ, ಜನಾರ್ದನ, ನೀನೇ ಅತಿ ಪ್ರೀತಿಯಿಂದ ಮಾತನಾಡಿಸಿದರೂ ಮೇಲೇಳಲಾರದಾತನು ನನಗೆ ಹೇಗೆ ಎಚ್ಚರವಾಗುವನು? ಆಗಲಿ, ನಿನ್ನ ಇಷ್ಟದಂತೆ ನನ್ನ ಅಮೃತ ಹಸ್ತದಿಂದ ಧರ್ಮಜನ ಮೈ ಮೇಲೆ ಕೈ ಇಟ್ಟು ಎಬ್ಬಿಸುತ್ತೇನೆ. ಹೇ ಧರ್ಮಜ, ಶಾಂತಿ ರೀತಿಯಿಂದ ಮಲಗಿದ್ದೀಯತಕ್ಕೆ ಎದ್ದು ಬಂದು ಪ್ರೀತಿಯಿಂದ ಮಾತನಾಡು ಯಮನಂದನ. ಬಾಪು ಬಾಪುರೇ ಕಲಿಕರಣ, ಎಷ್ಟು ಕೊಂಡಾಡದ ಸಾಲದು ಈ ನಿನ್ನ ಸೂರತನ. ಮೂರು ಲೋಕಕ್ಕೆ ಗಂಡನೆಂಬ ಬಿರುದು ನಿನಗೆ ಸಲ್ಲುವುದಲ್ಲದೆ ಈ ರಣಹೇಡಿ ಅರ್ಜುನನಿಗೆ ಸಲ್ಲುವುದೇ? ಎಲ್ಲ ಅರ್ಜುನ, ಏ ಧರ್ಮಜ, ನಿನ್ನ ವೀರಾವೇಶಕ್ಕೆ ನಾ ಮೆಚ್ಚಿದೆ. ರಣಹೇಡಿ ಅರ್ಜುನ, ಏ ಧರ್ಮಜ, ಕರ್ಣನ ಕೂಡ ಕಾಳಗ ಮಾಡಲಾಗದ ಓಡಿ ಬಂದ ಹೇಡಿ ನೀನು. ಧರ್ಮ
ಹೋಗು ಪಾತ್ರ, ನೀನು ಮಾಡುವುದೆಲ್ಲ ಬರೀ ಅನರ್ಥ. ಆಹೋ ಅಣ್ಣ ಯಮನಂದನ, ಅಮ್ಮ ಪಾತ್ರ, ಇಂಥ ಭ್ರಾಂತಿಯ ನುಡಿಯನ್ನಾಡಿಯನ್ನ ಅಂತರಂಗದೊಳಗಿದ್ದ ಕೋಪೋದ್ರೇಕವನ್ನು ಎದ್ದೆದ್ದು ಬೀಳುವಂತೆ ಮಾತನಾಡುವ ಸಹಜವಾಗಿ ಮಾತನಾಡುವ ಪಾತ್ರ. ನಿನ್ನ ಮಸ್ತಕದೊಳ್ಮನೆ ಮಾಡಿದ್ದ ಪಿತ್ತವು ಕೆಟ್ಟಿರುವುದೇನೋ ಧರ್ಮಜ. ಈ ಘನ ಪರಾಕ್ರಮನಾದ ಪಾರ್ಥನ ಮೀಯಾಳಿಸಿ ಬೋಳಿರ್ರೆ ಸೊಕ್ಕಿನ ಕರ್ಣನನ್ನು ಕೊಂಡಾಡುವ ಸಹಜವಾಗಿ ಕೊಂಡಾಡುವ ಪಾತ್ರ. ಈ ಮೂಲ ರಾಜನ ಮುಂದೆ ಆ ನವಿಯ ಪ್ರತಾಪವೇ ಇದರ ಬಗೆಯ ನುಡಿಯನ್ನು ಇನ್ನೊಂದು ಸಾರಿ ನುಡಿ ಆಡಿದರೆ ಹೊಟ್ಟೆಯನ್ನು ಬಗೆದು ಬಿಡುವನು ನೋಡು. ಆ ಕುನ್ನಿ ಕರ್ಣನ ಹೊಟ್ಟೆಯನ್ನು ಬಗೆದು ಬಿಡುವನು ನೋಡು. ಆ ಕುನ್ನಿ ಕರ್ಣನನ್ನು ಕೊಂಡಾಡುವ ಎಲ್ಲ ಹಿಂದಕ್ಕೆ ಗಜ ಗೌರಿ ರಥವನ್ನು ಮಾಡಲಿಕ್ಕೆ ಮಣ್ಣಿನ ಆನೆಯನ್ನು ಮಾಡಿ ಶೃಂಗರಿಸಿ ಅಖಿಲ ವೈಭೋಗದಿಂದ ಸರ್ವ ಸ್ತ್ರೀಯರನ್ನು ಕರೆಸಿ ಗಾಂಧಾರಿ ದೇವಿಯು ಕರೆಯದೆ ಬಿಟ್ಟು ಪಡವಿ ಬಿರಿಯುವಂತೆ ಗಡಿಬಿಡಿಯಿಂದ ಕಾರ್ಯ ಮಾಡಿದ್ದಕ್ಕೆ ಇಂಡು ಮಿಡಿಗಿರೋ ದಿಬ್ಬ ಮಾತೆಯ ಕಡೆಗೆ ಲಕ್ಷ್ಯ ಕೊಟ್ಟು ಬಾಣದ ಸೇತುವೆಯನ್ನು ಕಟ್ಟಿ ತಡ ಮಾಡದೆ ಕಾಮಧೇನು ಕಲ್ಪವೃಕ್ಷ ಪುರುಷಾಮೃಗ ಐರಾವತ ಚಿಂತಾಮಣಿ ಮುಂತಾದ ವಸ್ತುಗಳನ್ನು ತರಿಸಿ ಸುರಲೋಕದ ಭವನವೆಲ್ಲ ಶೃಂಗರಿಸಿ ಒತ್ತಯ್ಯನನ್ನು ಎಣ್ಣೆ ಮಾಡಿಕೊಂಡಿರುವ ಧರ್ಮಜ ಈ ಮಾತು ಸಹಜ. ಆಹೋ ಪಾತ್ರ, ಜಗತ್ ಧರ್ಮಜ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಪರಮೇಶ್ವರನಿಂದ ಪಡೆದ ಪಾಶುಪತಾಸ್ತ್ರವೆಂಬ ಮಿಂಚುವ ಬಾಣವನ್ನು ಅಡವಿ ಸಂಚರಿ ಕೊಟ್ಟು ಬಿಡ ಅಂತ ಮಾತನಾಡಿದ ಧರ್ಮಜ. ಸಾಕ್ಷಾತ್ ಪರಾಂಬೆಯನ್ನು ಮೆಚ್ಚಿಸಿ ನಿಶ್ಚಯವಾಗಿ ಪಡೆದ ಅಕ್ಷಯ ಬಾಣವನ್ನು ಸುರಕ್ಷಿತವಾಗಿ ಕಿರಾತಕರಿಗೆ ಕೊಟ್ಟು ಬಿಡ. ನಿನ್ನ ಪತಾಕಿದೋಳು ಮೆರೆಯುವ ವೀರ ಹನುಮಂತನನ್ನು ಮಾರ್ಗವನ್ನು ಕಾಯಲಿಕ್ಕೆ ನೇಮಿಸಿಬಿಡ. ನಿನ್ನ ಚರಣದೊಳರ್ಪಿನ ಮುತ್ತಿನ ಕಾಲ್ಕಂಡೆಯ ಕಾಲ್ಗಗ್ಗರೆಯ ಮೋಡಿಗಾರರಿಗೆ ದಾರಿಯನ್ನೆರೆದು ಬಿಡ. ನಿನ್ನ ಈ ಗಾಂಡೀವಿ ಧನಸ್ಸನ್ನು ನೆಲಕ್ಕಿಡು, ಪಾಶುಪತಾಸ್ತ್ರವನ್ನು ಸುಡು.
ಬಾಪುರೇ ಕಲಿಕರ್ಣ ಎಷ್ಟು ಕೊಂಡಾಡ ಸಾಲದಿ ನಿನ್ನ ಶೂರತನ. 3 ಲೋಕಕ್ಕೆ ಗಂಡನೆಂಬ ಬಿರುದು ನಿನಗೆ ಸಲ್ಲುವುದಲ್ಲದೆ ಈ ರಣ ಹೇಳಿ ಅರ್ಜುನನಿಗೆ ಸಲ್ಲುವುದೇ? ಎಲ್ಲ ವೀರ ಅರ್ಜುನ. ಧರ್ಮಜ, ಆಹೋ ಅಣ್ಣಾಯ ಮನಂದನ, ಆಹೋ ಪಾರ್ಥ, ಓಡಿರ್ರಿ ವಿದ್ಯೆಯನ್ನು ಕಲಿಸಿದ ದ್ರೋಣಾಚಾರ್ಯರು ತನ್ನ ಮಂಚದ ಕಾಲಿಗೆ ಧ್ರುಪದ ರಾಯನನ್ನು ಹಿಡಿದು ಕಟ್ಟಿದರೆ ಗುರುದಕ್ಷಿಣೆ ಕೊಟ್ಟಂತೆ ಎಂದಾಗ ಆಗ ದುರ್ಯೋಧನ ಕರ್ಣರು ದಂಡದೊಳದೊಡನೆ ಪಾಂಚಾಲಪುರಕ್ಕೆ ಹೋಗಿ ಮುತ್ತಿಗೆಯನ್ನು ಹಾಕಿ ಎತ್ತರದಿಂದ ದ್ರುಪದ ರಾಯನನ್ನು ಗುರುತಿಸಿ ಎತ್ತೆತ್ತಿ ತಿವಿದ ಒತ್ತೊತ್ತಿಗರ ಚರಣಗಳಿಗೆ ಚಂಡೆಯನ್ನು ಕಟ್ಟಿ ದಿಂಡನ್ನು ಹೊರಡಿಸಿದಾಗ ಆಗ ಬಂಡ ಕರ್ಣನು ಎತ್ತ ಓಡಿ ಹೋಗಿದ್ದನು. ಕೈಲಾಗದ ಅಳುತ್ತಾ ಬಂದು ಗುರು ದ್ರೋಣರ ಮುಂದೆ ಬಿತ್ತರಿಸಲು ಆ ಕ್ಷಣವೇ ನನಗೆ ಅಪ್ಪಣೆಯನ್ನು ಕೊಡಲು ತಕ್ಷಣವೇ ನಾವು ಹೋಗಿ ಬಳಿರೆ ಬಡದು ಕೈಕಾಲುಗಳನ್ನು ಕಟ್ಟಿರದೊಳಗೆ ಹಾಕಿಕೊಂಡು ಬಂದು ಗುರು ದ್ರೋಣರ ಮಂಚದ ಎಡಗಾಲಿಗೆ ಬೆಗಿದ ಈ ಮಧ್ಯಮ ಪಾಂಡವ ವಿಕ್ರಮನಂತನು ಬಳಿರೆ ಹಿಮ್ಮದನ ಕಡೆಯಿಂದ ಒದಿಸಿಕೊಂಡು ದುಃಖ ಪಡುತ್ತ ಬಂದ ಬಂದ ಕರ್ಣನ ಬಲವಂತನ ಹೇಳು. ಏ ಪಾಂಡುಜಾತ, ಇದರ ಬಗೆಯ ನುಡಿಯನ್ನು ಇನ್ನೊಂದು ಸಾರಿ ನುಡಿ ಹಾಡಿದರೆ ನಿನ್ನ ನಾಲಿಗೆಯನ್ನು ಕಿತ್ತಿಕೊಳ್ಳುತ್ತೇನೆ. ನೋಡಲೇ ಧರ್ಮಜ, ಈ ಮಾತು ಸಹಜ. ಏ ಧರ್ಮಜ, ನಿನ್ನ ಒಳ ಜಂಬದ ನುಡಿಗೆ ಈ ಧರ್ಮರಾಯನು ಜೀವನಲ್ಲ. ನಿನ್ನ ತೋಳ್ಬಲ ಹೆಚ್ಚಿದ್ದರೆ ಈ ಧರ್ಮರಾಯನ ಮರೆದು ಬಿಡ. ನಾನು ಮಾತ್ರ ಕರ್ಣನನ್ನು ಕೊಂಡಾಡೋದು ಬಿಡುವುದಿಲ್ಲ. ಕಂಡೆಯ ಬಂಡ ಅರ್ಜುನ, ಬಿಡು ನಿನ್ನ ಒಳಗರ್ಜನ. ಯಮ ಜಾತನೆ ಇಲ್ಲಿಗೆ ಅಣ್ಣ ತಮ್ಮಂದಿರೆಂಬ ಭಾವನೆ ಕಡಿಮೆಯಾಯಿತು. ಇಗೋ ಎನ್ನ ಬಂಧವನ್ನು ಕೇಳು. ಚೆನ್ನಾಗಿ ಹೇಳು ಪಾರ್ಥ. ಮೊದಲು ನಿನ್ನ ರುಂಡವನ್ನು ಕಡಿದುಕೊಂಡು ಎನ್ನ ರುಂಡವನ್ನು ಕಡಿದು ಈ ಜಂಜಾಟವನ್ನು ದೂರ ಮಾಡಿಕೊಳ್ಳುತ್ತೇನೆ. ನೋಡಲೇ ಧರ್ಮಜ. ಅದು ಏಕೆ ಪರಮಾತ್ಮ? ನಿನಗೆ ಮುಚ್ಚು ಹಿಡಿಯುತ್ತೇನು? ಸ್ವಚರಿತ ಧರ್ಮರಾಯನು ಮೂರ್ಛೆಗೊಂಡು ಎಚ್ಚರ ತಪ್ಪಿ ಎತ್ತಲೋ ಮಾತನಾಡುವನೋ ಏನೋ. ನೀನು ಕತ್ತಿಯಿಂದ ಈತನ ಕುತ್ತಿಗೆಯನ್ನು ಕತ್ತರಿಸುವೆನೆಂದು ನಿಂತೆಯಲ್ಲ, ನಿನ್ನ ಕೈಯಲ್ಲಿರುವ ಖಡ್ಗವನ್ನು ಬಿಸಡಲೈ ಕೂಡ ಮಾಡ್ತಾನೆ. ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಅರ್ಜುನ, ಇದರ ವಿಷಯವಾಗಿ ನನಗೇನು ಹೇಳಲಿಕ್ಕೆ ಬರಬಾರದು ಎಂದು ನಿನ್ನ ಕಾಲನ್ನು ಹಿಡಿದು ಬೇಡಿಕೊಳ್ಳುವನು. ಏತಕ್ಕೆ ಪಾರ್ಥ? ಅದು ಏತಕ್ಕೆಂದರೆ ಎನ್ನ ಕಾಲ್ಗರಿಯನ್ನು ಮತ್ತು ಪಾಶುಪತಾಸ್ತ್ರವನ್ನು ಸುಡಬೇಕು ಎಂದವನ ಮಸ್ತಕವನ್ನು ಕತ್ತರಿಸಬೇಕೆಂದು ಆ ಪರಶಿವನ ಆಜ್ಞೆಯಾಗಿರುವುದು. ಮುತ್ತಿನ ಕಾಲ್ಪೆಂಡೆಯನ್ನು ಮತ್ತು ಗಾಂಧಿ ಧನಸ್ಸನ್ನು ನೆಲಕ್ಕಿಡು ಎಂದವನ ಮಸ್ತಕವನ್ನು ಹರಿಯಬೇಕೆಂದು ಆ ಪರಶಿವನು ನನಗೆ ವಚನವನ್ನು ಕೊಟ್ಟಿರುವನು. ಈ ಪಂದ್ಯದಲ್ಲಿ ಧರ್ಮರಾಯನು ಸಾಯಲೇಬೇಕು. ಇಲ್ಲವಾದರೆ ನಿಮ್ಮ ಮನಸ್ಸಿಗೆ ಸಮ್ಮತವಿಲ್ಲದಿದ್ದರೆ ಈ ಆಜ್ಞೆಯ ತುಮಿಗೆ ಅರ್ಜುನನು ಸಾಯಲೇಬೇಕು. ಇದರ ಒಪ್ಪಿಗೆಗೆ ನೀವು ಅಡ್ಡಿ ಬರಬಾರದು ಸ್ವಾಮಿ ಸಜ್ಜನ ಪ್ರೇಮಿ. ಹೇಕಾಂತೆ, ನಿನ್ನ ಕೋಪವನ್ನು ಸೈರಿಸು. ಧರ್ಮಜನು ಸಿಟ್ಟಿನಿಂದ ಕೆಟ್ಟ ಮಾತನ್ನಾಡಿದರೂ ಆಡಿರಬಹುದು. ಧರ್ಮಜನ ಮೇಲೆ ಈ ರೀತಿ ಕೋಪವನ್ನು ತಾಳುವುದು ನಿನಗೆ ತರವಲ್ಲ. ನಿನ್ನ ಕೋಪವನ್ನು ಸೈರಿಸು ಕಾಂತ ಗುಣವಂತ. ಏನಲ್ಲೇ ಅಲ್ಲ, ವೀರಧನಂಜಯನಿಗೆ ಏಡಿ ಎಂದು ಈ ಆಲಿಸಿ ಬಾಯಿಗೆ ಬಂದಂತೆ ಹಾಡಿದನಲ್ಲ. ನೀನು ಬುದ್ಧಿ ಹೇಳದೆ ಸುಮ್ಮನೆ ನಿಂತುಕೊಂಡಿದ್ದೆಯಲ್ಲ. ಸುಮ್ಮನೆ ಸರಿದು ನಿಲ್ಲು. ಇಲ್ಲವಾದರೆ ನಿನ್ನ ಮರ್ಯಾದೆ ದಕ್ಕಲಿಕ್ಕಿಲ್ಲವೆನ್ನು ಖಂಡಿಯ ನಾರಿ ವಯ್ಯಾರಿ. ಆಹೋ ಜನನಿ, ನಿನ್ನ ವೈರಿಯನ್ನು ಕೊಂಡಾಡಿ ಎನ್ನು ಮೀಯಾಳಿಸಿ ಬಾಯಿಗೆ ಬಂದಂತೆ ಹಾಡಿದನಲ್ಲ. ನೀನು ಬುದ್ಧಿ ಹೇಳದೆ ಸುಮ್ಮನೆ ನಿಂತುಕೊಂಡಿದ್ದೆಯಲ್ಲ. ಆಗ ನೀನು ಹತ್ತಕ್ಕೆ ಸುಮ್ಮನಿದ್ದೆ. ಅಯ್ಯೋ, ನಿಮ್ಮ ಮನದ ಇಂಗಿತವು ತಿಳಿಯಿತು. ಧರ್ಮರಾಯನ ಉಳಿಯಲಿ, ಅರ್ಜುನನು ಸಾಯಲಿ ಎಂಬ ಮಾತಿನ ಅರ್ಥವು ಗೊತ್ತಾಯಿತು. ಬಳಿರೈಲೈ ಸಾರಥಿ, ಅಗ್ನಿಯ ತುಮಕಿದ್ದೆ ಅರ್ಪಣೆ ಮಾಡಲಿಕ್ಕೆ ಹೋಗೋಣ. ನಡೆಯಲೈ ಸಾರಥಿ, ಅತಿ ಜಾಗೃತಿ. ನಿಲ್ಲು. ಅದು ಏಕೆ ಪರಮಾತ್ಮ? ಅಜ್ಞಾನಿಯಂತೆ ಅಗ್ನಿಯು ಧುಮುಕಿ ಸಾಯಬೇಡ. ನಿದ್ದೆಯಲ್ಲಿ ಆಡಿದ ಮಾತು, ವಿಕ್ರಮನಲ್ಲಿ ಆಡಿದ ಮಾತು, ಉನ್ನತ ಹುಚ್ಚು ಹಿಡಿದವರ ಮಾತು ಮನಸ್ಸು
ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಸ್ವಚರಿತ ಧರ್ಮರಾಯನು ಜನ್ಮದ ಎಚ್ಚರವಿಲ್ಲದೆ ನಿನ್ನ ಅಳಿಸಿರುವನು. ಹಿರಿಯ ಅಣ್ಣನು ತಂದೆ ಸಮಾನನು. ಇಲ್ಲಿಗೆ ನಿನ್ನ ಸಿಟ್ಟು ಶಾಂತವಾಗಲಿ ಪಾರ್ಥ, ತಿಳಿದರ ಅರ್ಥ. ಅಯ್ಯೋ ಅಯ್ಯೋ ಶ್ರೀಮನ್ನಾರಾಯಣ, ಇದು ಅದ್ಭುತ. ಧರ್ಮ ಪಾರ್ಥರಿಬ್ಬರು ಬೇರೆಯವರಂತೆ ರೋಷಾಬದ್ಧರಾಗಿ ಸದ್ಗಂಪಾಯ ಮಾನರಾಗುತ್ತಾ ಎದರಿಗೆ ನಿಂತು ವಾಂಚಿಸಿಕೊಳ್ಳುವುದು ಯಾತಕ್ಕೆ? ಆ ಓ ಜಗದೊಡೆಯನಾದ ಜನಾರ್ದನ, ಜಗಜ್ಜಟ್ಟಿಯಾದ ಭೀಮಸೇನ, ಇದು ಎನಗೆ ಕೇವಲ ಮಾತಿನಂತೆ ಕಾಣುತ್ತಿಲ್ಲ, ದೊಡ್ಡ ಕದನವೆಂಬಂತೆ ತೋರುತ್ತಿರುವುದು. ಇದಕ್ಕೆ ಕಾರಣವೇನು ಬೇರೆ ಮುರಗರಿ ಭಕ್ತರೋದ್ಧಾರಿ ಭೀಮಾ ಅವನು ಹೇಳುವೆ ಕೇಳ. ಜಗತ್ಕರ್ತ ಅದೇನು ಚೆನ್ನಾಗಿ ಹೇಳು. ಸೂರ್ಯನಂದನ ಶರಹತೆಯಲ್ಲಿ ಧರಣಿಯಲ್ಲಿ ಹೊರಗಿದೆನ. ಸೂರ್ಯನಂದನ ಶರಹತೆಯಲ್ಲಿ ಧರಣಿಯಲ್ಲಿ ಹೊರಗಿದೆನ. ಅರ್ಜುನ ಎಚ್ಚರಿಸಿದನ, ಅರ್ಜುನ ಎಚ್ಚರಿಸಿದನ. ಆ ಸಮಯದಲ್ಲಿ ಕಾರಣ ಕೊಂಡಾಡಿದನು. ಕೊಂಡಾಡಲು ಹೇಗೆ ಸಾಧ್ಯವೋ ಮುರಹರಿ? ಆ ಸಮಯದಲ್ಲಿ ಕಾರಣ ಕೊಂಡಾಡಿದನು. ಭೀಮಾ ಭೀಮಾ ಎಲೈ ವಾಯುಪುತ್ರ, ಆಹೋ ದೇವಕಿ ಪುತ್ರ, ಈ ರೀತಿಯನ್ನು ವಿವರಿಸುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಪರಮಾತ್ಮ. ಸ್ವಚರಿತ ಧರ್ಮರಾಯನು ಮೂರ್ಛೆಗೊಂಡು ಎಚ್ಚರ ತಪ್ಪಿ ಮಲಗಿದ್ದನು. ಪಾರ್ಥನಿಂದ ಎಚ್ಚರಿಸಲಾಗದೆ ಎನಗೆ ಹೇಳಿದನು. ನಾನು ನನ್ನ ಅಮೃತ ಹಸ್ತದಿಂದ ಧರ್ಮಜನ ಮೈ ಮೇಲೆ ಕೈ ಇಟ್ಟು ಎಬ್ಬಿಸಲು ಧರ್ಮಜನು ಎಚ್ಚರಗೊಂಡು ಬಾಪುರೇ ಕಾರಣ ಕಾರಣ ಎಂದು ಕೊಂಡಾಡಿದನು. ಓಹೋ, ಹೀಗಾಗಿದೆಯಾ ಕೃಷ್ಣ? ಆಗ ಅರ್ಜುನನಿಗೆ ಸಿಟ್ಟು ಬಂದಿತು. ಧರ್ಮಜನ ಕಡಲಿಕ್ಕೆ ಹೋದನು, ನಾನವನನ್ನು ತಡೆದೆನು. ಇಷ್ಟೇ ಹೊರತು ಮತ್ತೇನಿಲ್ಲವೋ ಭೀಮಾ ರಿಪುಕುಲೋದ್ಧಾಮ. ಎಂತ ಬಣ್ಣದ ಮಾತುಗಳನ್ನು ಮುತ್ತುಗಳಂತೆ ಪೋಲಿಸಿ ಮನವೊಪ್ಪಿಸಲು ಯತ್ನಿಸುವ ಇಂದ್ರಪತಿಯಾದ ಕೃಷ್ಣ, ಇಡಂಬಾಪತಿಯಾದ ಭೀಮಾ, ಕಾಟ್ಟ ಕಡೆಗೆ ನಿನ್ನ ಕೆಟ್ಟ ಗುಣಗಳನ್ನು ಬಿಟ್ಟವನಾಗಲಿಲ್ಲ. ಅಂತದ್ದೇನು ಮಾಡಿದನು ಭೀಮಸೇನ? ನಿನ್ನ ಕುತಂತ್ರದ ಬುದ್ಧಿಯನ್ನೆಲ್ಲ ಬಿಚ್ಚಿ ಹೇಳುತ್ತೇನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಹಿಂದಕ್ಕೆ ಬಳಿರ ತಂದೆ ಮಕ್ಕಳಾದ ಹಿರಣ್ಯಾಕ್ಷ ಪ್ರಹ್ಲಾದರಿಗೆ ನೀನೇ ನ್ಯಾಯವನ್ನರ್ಚಿಸಿ ಹಿರಣ್ಯಾಕ್ಷನನ್ನು ಸೀಳಿಸಿದೆ. ಮುನಿಗಳಿಗೆ ಬಂದ ವಿಪತ್ತನ್ನು ತೀರಿಸುವುದಕ್ಕಾಗಿ ಹಿರಣ್ಯಾಕಶ್ಯಪರನ್ನು ಸಂಹರಿಸಿ ಅವರಿಗೆ ಬಂದ ವಿಪತ್ತನ್ನು ಪರಿಹರಿಸಿದೆ. ಆವೋ ಮೂರು ಲೋಕಕ್ಕೆ ಒಡೆಯನೆಂದು ಬೀಗುತ್ತಿರುವ ಮುಕುಂದನೆ ಭೀಮಾ, ವಾಲಿ ಸುಗ್ರೀವರೆಂಬವರಿಗೆ ನೀನೇ ಪಂಥವನ್ನರ್ಚಿಸಿ ವಾಲಿಯನ್ನು ಕೊಲ್ಲಿಸಿದೆ. ತಮ್ಮನ ಹೆಂಡತಿಯನ್ನು ಒಯ್ದು ಶರಮನೆಯಲ್ಲಿಟ್ಟ ಕಾರಣ ಆ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಪಾಲಿಸಿದೆನು. ಆವೋ ಪರಮಾತ್ಮನೆಂಬ ಮುಖವಾಡವನ್ನು ಧರಿಸಿರುವ ಮುರಹರಿ, ನಿಮ್ಮನೆ ಇದು ಅಲ್ಲದ ಬಳಿರ ಭೂಷಣರೆಂಬ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರುವವರಿಗೆ ನೀನೇ ಕದನವನ್ನರ್ಚಿಸಿ ರಾವಣನ್ನತಿಸಿದೆ. ಅವರವರ ಕರ್ಮಗಳಿಗೆ ಅವರವರು ಹೋದರೆ ನನ್ನನ್ನೇನು ಮಾಡು ಅಂತೀಯ ಭೀಮಸೇನ? ಒಳಿರ ಮಗನಾದ ವೀರ ಘಟೋತ್ಕಚನನ್ನು ರಾತ್ರೋರಾತ್ರಿ ಕರಗಿಸಿ ಈ ರಣರಂಗದಲ್ಲಿ ನಿಲ್ಲಿಸಿ ಅಯ್ಯೋ ಕಳ್ಳ ಕೃಷ್ಣನೇ ಆ ತರುಣನಿಂದಲೇ ಕೊಲ್ಲಿಸಿದೆಯಲ್ಲ, ಅವನಾವ ಕರ್ಮವನ್ನು ಎಸಗಿದ್ದಾನೆ ನಿನಗೆ. ಹೇ ಭೀಮಾ, ಲೈ ಕೃಷ್ಣ, ತಂದೆ ಮಕ್ಕಳ ಸಂಬಂಧದಿಂದ ರಂಗಕ್ಕೆ ಬಂದನು. ಇಂದ್ರಾಸ್ತ್ರದಿಂದ ಅರ್ಜುನನನ್ನು ರಕ್ಷಿಸಿದನು. ವೀರ ಕ್ಷತ್ರಿಯನಾಗಿ ಹೋರಾಡಿ ವೀರ ಮರಣವನ್ನೇ ಹೊಂದಿದನು. ರಕ್ತ ಸಂಬಂಧಗಳನ್ನು ಸುಟ್ಟು ಹಾಳು ಮಾಡಿ ಆಟವಾಡಿಸುವ ನಾಟಕಕಾರನ
ಮಾತ್ರ ನನಗೆ ಅರ್ಥವಾಗದು. ಎಲೈ ಕುತಂತ್ರಿಯಾದ ಕಬಡ್ಡಿಯ ನಿನ್ನ ಕಪಟ ಗುಣಕ್ಕೆ ಎಲ್ಲ 70 ಮಣದ ತೂಕದಂತಿರುವ ಈ ಗದೆಯಿಂದ ನಿನ್ನ ನೆತ್ತಿಯ ಮೇಲೆ ಘಟಿಸಿ ಬಿಡುವನು. ನಿಲ್ಲಲೈ ಕೃಷ್ಣ, ನಿನ್ನಲ್ಲಡಗಿರುವುದು ದುರ್ಗುಣ, ನಿನ್ನನ್ನು ಉಳಿಸಲಾರದು ಈ ಕ್ಷಣ. ರಾಯರ ಮೇಲೆ ಒಪ್ಪಿಸಿಕೊಂಡು ಗದೆಯನ್ನೆತ್ತುಕೊಂಡು ಹೋಗುವೆಯಲ್ಲ, ಇದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲೋ ಧರ್ಮನಂದನ? ಈ ಮುಕುಂದನು ನಮ್ಮ ಬೆಂಬಲವಾಗಿರದಿದ್ದರೆ ಆ ದುರುಣಾದ ಕೌರವನು ಎಮ್ಮನ್ನು ಈ ಭೂಮಿ ಮೇಲೆ ಇರಬಾರದಂತೆ ಮಾಡುತ್ತಿದ್ದಾನ. ತಪ್ಪಾಯ್ತಂದು ಶ್ರೀಕೃಷ್ಣನ ಪಾದವನ್ನು ಹಿಡಿ ಅಭಯಂ ಪಡಿ ಕಂಡೆಯ ಭೀಮ. ಇದೇ ನೋಡು ನಿನಗೆ ನೇಮ. ಜ್ಞಾನವೆಂಬ ಅಂಧಕಾರವನ್ನು ಕಳೆದು ಸುಜ್ಞಾನವೆಂಬ ಸೂರ್ಯೋದಯವಾದಂತಹ ಸ್ವಾಮಿ ಶ್ರೀಕೃಷ್ಣಮೂರ್ತಿ ಕಠೋರವಾದ ಮಾತೆಂಬ ಹೂವಿನ ಆಳದಲ್ಲಿ ಕಲ್ಲನ್ನು ಕಟ್ಟಿಕೊಂಡು ಹೊಡೆದು ಪೆಟ್ಟಾಯ್ತೆ ಎಂದು ಕೇಳುವ ಭೀಮ. ಅರಕ್ಷಣದಲ್ಲಿ ಬುದ್ಧಿ ಭ್ರಮಣೆಯಾದಂತೆ ವರ್ತಿಸಿ ಬಾಯಿಗೆ ಬಂದಂತೆ ನಿಂದಿಸಿದ ಈ ಭೀಮನು ಮಾಡಿದ ತಪ್ಪನ್ನು ಮನ್ನಿಸಿ ಎಂದು ನಿಮ್ಮ ಪಾದವನ್ನು ಪಿಡಿದು ಕೇಳುವನು. ಕಟ್ಟಿಕೊಂಡ ಹೆಂಡತಿಯನ್ನು ಬಿಡಲಿಕ್ಕಾಗದು, ಹಾಗೆ ಪಾಂಡವರನ್ನು ಕಾಯ್ತೇನೆಂದು ವಚನ ಕೊಟ್ಟ ಕಾರಣ ನಿನ್ನನ್ನು ಕ್ಷಮಿಸದೆ ಇರಲಾರೆನು. ಮೇಲೇಳಪ್ಪ ಭೀಮಸೇನ. ಆಹೋ ತಮ್ಮ ಪಾರ್ಥ, ಆಹೋ ಅಗ್ರಜ. ಅಣ್ಣಯ್ಯನಾದ ಧರ್ಮರಾಯನ ಮೂರ್ಛೆ ಹೋದ ಸಮಯದೊಳ್ ನಿನಗೆ ತುಚ್ಛ ಮಾತುಗಳನ್ನಾಡಿದ್ದರೂ ಆಡಿರಬಹುದು. ಅವನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳಬೇಡ. ಸಹಿಸಲಾರದ ಮಾತುಗಳನ್ನು ಆಡಿರುವುದು ಅಗ್ರಜ. ಶತ್ರುಗಳ ರಕ್ತವನ್ನು ಹರಿಸಿದಾಗ ಮಾತ್ರ ನಮಗೆ ಮಾಡಿದ ಅಪಮಾನದ ಕಳಂಕವನ್ನು ತೊಳೆಯಲ್ಪಡುತ್ತದೆ ವಿನಃ ನಮ್ಮ ರಕ್ತವನ್ನು ನಾವು ಹರಿಸಿಕೊಂಡರೆ ಅದು ಮೂರ್ಖತನವಾಗುವುದು. ಆದ ಕಾರಣ ನೀನು ಶಾಂತ ರೀತಿಯಿಂದ ಇರಿ ಎಂದು ನಿನ್ನ ಗಲ್ಲವನ್ನು ಪಿಡಿದು ಕೇಳುವನು. ಆವೋ ಮುರಹರಿಯೇ, ಇಂದಿನ ಯುದ್ಧವು ಯಾರಿಂದ ನಡೆಯಬೇಕೆಂದು ಭೀಮಾರ್ಜುನರನ್ನು ಮುಂದಿಟ್ಟುಕೊಂಡು ಸುರಕ್ಷಿತವಾಗಿ ನಡೆಸುವಂತನಾಗೋ ಮುರಹರ. ಕ್ಷೀರಾಬ್ದಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀವರ. ಶ್ರೀಕೃಷ್ಣಮೂರ್ತಿ, ಎಂದೆಂದಿಗೂ ಮರೆಯಲಾಗದು ನಿನ್ನ ಕೀರ್ತಿ. ಅಂದಗ ಆ ದುರ್ಮಾರ್ಗನಾದ ದುಶ್ಯಾಸನನು ಎನ್ನ ಜಡಮುಡಿಯನ್ನಿಡಿದು ಮರ್ಯಾದೆ ಕಳೆದು ಇಂದಿಗೆ 13 ವರ್ಷಗಳು ಗತಿಸಿರುವುದವು. ಹೇಗಾದರೂ ಮಾಡಿ ಎನ್ನ ಪಂಥವನ್ನು ನೆರವೇರಿಸಬಾರದೆ ದೇವ ನೀಡಬಾರದವ. ಆಗಲಿ ತಂಗಿ, ನಿನ್ನನ್ನು ತಂಗಿಸಿ ಅವಮಾನ ಮಾಡಿದ ಆ ಮಂದಮತಿ ದುಶ್ಯಾಸನನ್ನು ನಿನ್ನ ಪತಿಯಾದ ಭೀಮಸೇನಿಂದ ಕೊಲ್ಲಿಸಿ ಅವನ ರಕ್ತದಿಂದ ನಿನ್ನ ತಲೆಗೆ ತೈಲವನ್ನು ಮಾಡಿ ಹಚ್ಚಿಸುವೆ. ನಿನ್ನ ಪಂಥವನ್ನು ಪೂರೈಸುವೆ ತಂಗಿ ಶಿವಾಂಗಿ. ನೀನು ಇಷ್ಟದಂತಾಗಲಿ ಅಣ್ಣಯ್ಯ. ಈ ಹೊತ್ತಿನ ಯುದ್ಧವು ಭೀಮಸೇನಿಗೂ ದುಶ್ಯಾಸನಿಗೂ ನಡೆಯುವಂತೆ ತಿಳಿಸಿ ಬರುವಂತನ ಕಂಡೆಯ ಸಾರಥಿ ಭೋಗನೇ ಜಾಗೃತಿ. ಆಹಾ, ಪಾಂಡವರು ಎಂಥ ಬಿಗಿರಪ್ಪ. ತಮಗೆ ಕಷ್ಟ ಬಂದಾಗ ಬಂಡಿರಿ ಸ್ವಾಮಿ, ಕುಳಿತುಕೊಳ್ಳಿರಿ ಸ್ವಾಮಿ ಎಂದು ಬಹಳ ಪರಮಾರಿಕೆಯಿಂದ ಮರ್ಯಾದೆ ಮಾಡುವರು. ನಾವು ಸರಳ ರೀತಿಯಲ್ಲಿದ್ದಾಗ ನಾವು ಬಂದರೆ ಪೂರ್ವಕ್ಕೆ ಮಾಡಿದ ಮುಖವನ್ನು ಪಶ್ಚಿಮಕ್ಕೆ ತಿರುಗಿಸಿ ನೋಡಿಯೂ ಸಹ ನೋಡುವಂತಿರೋರು ಸಾರಥಿ. ಆಗ ಬೀಗತನಕ್ಕಾದರೂ ಕರೆಯುವುದೇ ಇಲ್ಲ. ಇಂಥ ಗುಣ ಇವರಲ್ಲಿದ್ದರೂ ಎನ್ನ ಮನಸ್ಸು ಮಾತ್ರ ಪಾಂಡವರ ಕಡೆಗೆ ಪರಿಪೂರ್ಣವಾಗಿರುವುದು. ಪಂಚ ಪಾಂಡವರನ್ನು ಕಾಯುತ್ತೇನೆಂದು ವಚನ ಕೊಟ್ಟ ಕಾರಣ ಈ ದ್ವಾಪರ ಯುಗದಲ್ಲಿ ಈ ಭೂಭಾರವನ್ನು ಇಳಿಸುವುದಕ್ಕಾಗಿ ಇವರ ಮನೆ ಅಂಗಳದ ಕಸವನ್ನು ತೆಗೆಯಂದರೂ ಸಹ ನಾನು ತೆಗೆಯಲು ಸಿದ್ಧನಾಗಿರುತ್ತೇನೆ. ಧರ್ಮಜ, ಇವತ್ತಿನ ಯುದ್ಧವು ಭೀಮಸೇನಿಗೂ ಹಾಗೂ ದುಶ್ಯಾಸನಿಗೂ ನಡೆಯಲಿ. ಕೌರವನಲ್ಲಿಗೆ ದೂತನಂ ಕಳಿಸಿ ದುಶ್ಯಾಸನ ಯುದ್ಧಕ್ಕೆ ಬರಬೇಕೆಂದು ಹೇಳಿ ಕಳಿಸು. ಧರ್ಮಜ ಅಸಮಬಲ ತೇಜ. ನೀನು ಕೌರವನ ಬಳಿಗೆ ಹೋಗಿ ಇವತ್ತಿನ ಯುದ್ಧವು ಭೀಮಸೇನಿಗೂ ದುಶ್ಯಾಸನಿಗೂ ನಡೆಯುವಂತೆ ತಿಳಿಸಿ ಬರುವಂತನಾಗೋ ಕಂಡೆಯ ಸಾರಥಿ ಹೋಗನೇ ಜಾಗ್ರತೆ. ಕೌರವ ದುಶ್ಯಾಸನ